ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಲಾಗರ್ ಅಲ್ಲಿ ಏನಾದ್ರು ಬ್ಲಾಗಿಂಗ್ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಲಾಸ್ಟ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಫ್ರೀ ಬ್ಲಾಗಿಂಗ್ ಕೋರ್ಸ್ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಬ್ಲಾಗರ್ ಅಲ್ಲಿ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಆ ಬ್ಲಾಗರ್ ವೆಬ್ಸೈಟ್ ಗೆ ನಾವೇನಪ್ಪಾ ಅಂತಂದ್ರೆ ಇವತ್ತು ಪುಷ್ ನೋಟಿಫಿಕೇಶನ್ ಅನ್ನ ಯಾವ ತರ ಇಂಟಿಗ್ರೇಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಪುಷ್ ನೋಟಿಫಿಕೇಶನ್ ಏನಕ್ಕಪ್ಪ ಹಾಕ್ಬೇಕು ಅಂತಂದ್ರೆ, ಸೊ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ತರ ಸಬ್ಸ್ಕ್ರೈಬ್ ಬಟನ್ ಇರುತ್ತಲ್ಲ, ಅದೇ ತರ ಬ್ಲಾಗರ್ಗೂ ಕೂಡ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಸೊ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಏನಾಗುತ್ತೆ, ನಾವಕ್ಕಂತ ಪೋಸ್ಟ್ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಒಂದು ಟ್ರಾಫಿಕ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಾವು ಪುಷ್ ನೋಟಿಫಿಕೇಶನ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತಂದ್ರೆ ಪುಷ್ ನೋಟಿಫಿಕೇಶನ್ ಯಾವ ತರ ನಾವು ಫ್ರೀ ಆಗಿ ನಮ್ಮ ಬ್ಲಾಗರ್ ಒಂದು ಬ್ಲಾಗ್ಗೆ ಹಾಕೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಪುಷ್ ನೋಟಿಫಿಕೇಶನ್ ಯಾವ ತರ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನನ್ನ ವೆಬ್ಸೈಟ್ ಏನಪ್ಪಾ ಅಂತಂದ್ರೆ timesofhindu.co.in. ನೀವು ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಪುಷ್ ನೋಟಿಫಿಕೇಶನ್ ಬರುತ್ತೆ. ಸೊ ಯಾರಾದ್ರೂ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಡೈರೆಕ್ಟ್ ಆಗಿ ಒಂದು ಪಾಪ್ಅಪ್ ಬಂದ್ಬಿಡುತ್ತೆ. ಸೊ ಯಾವ ತರ ಬರುತ್ತೆ ಏನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನೀವು ನೋಡಿದ್ರಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಒಂದು ಚೆನ್ನಾಗಿರುತ್ತೆ. ಅದು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಟ್ರಾಫಿಕ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ಬೋದು, ವುಡ್ ಯು ಲೈಕ್ ಟು ರಿಸೀವ್ ನೋಟಿಫಿಕೇಶನ್ ಆನ್ ಲೇಟೆಸ್ಟ್ ಅಪ್ಡೇಟ್ ಅಂತ ಕೇಳ್ಬಿಟ್ಟು ಇಲ್ಲಿ ಎಸ್ ಅಂತ ಯಾರಾದ್ರೂ ಕೊಟ್ರಪ್ಪ ಅಂತಂದ್ರೆ ನಮ್ಮ ವೆಬ್ಸೈಟ್ಗೆ ಅವರು ಸಬ್ಸ್ಕ್ರೈಬ್ ಆದಂಗೆ. ಸೊ ಈ ತರ ಒಂದು ನೋಟಿಫಿಕೇಶನ್ ನಾವು ಹಾಕಬೇಕು ನಮ್ಮ ಒಂದು ಬ್ಲಾಗರ್ಗೆ. ಯಾವ ತರ ಏನು ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಬ್ಲಾಗರ್ ವೆಬ್ಸೈಟ್. ಸೊ ಇದು ನಾವೇನಪ್ಪ ಅಂತಂದ್ರೆ ಫ್ರೀ ಆಗಿ ಕ್ರಿಯೇಟ್ ಮಾಡಿರುವಂತದ್ದು ಬ್ಲಾಗರ್ ಅಲ್ಲಿ. ಸೊ ನನ್ನ ವಿಡಿಯೋಸ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು. ಸೊ ಇದಕ್ಕೆ ಇವಾಗ ಏನಪ್ಪಾ ಅಂತಂದ್ರೆ ಪುಷ್ ನೋಟಿಫಿಕೇಶನ್ ನ ಹಾಕೋಣ. ಸೊ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಜಸ್ಟ್ ಕ್ರೋಮ್ಗೆ ಹೋಗ್ಬಿಟ್ಟು ವೆಬ್ ಪುಷ್ ಅಂತ ಹಾಕಿ, ವೆಬ್ ಪುಷ್ ಅಂತ ಸರ್ಚ್ ಮಾಡಿ. ಸೊ ವೆಬ್ ಪುಷ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ವೆಬ್ಸೈಟ್ಗಳು ಬರುತ್ತೆ. ಬಟ್ ನೀವೇನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ವೆಬ್ ಪುಷ್ ಆರ್ ಅಂತ ವೆಬ್ಸೈಟ್ ಸಿಗುತ್ತೆ ನಿಮಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಡೀಟೇಲ್ ಆಗಿ ನಿಮ್ಮ ಹೆಸರು, ಇಮೇಲ್ ID ಮತ್ತೆ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಈ ತರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಐಕಾನ್ ಅನ್ನ ಅಪ್ಲೋಡ್ ಮಾಡಬೇಕು. ಸೊ ನಿಮ್ಮ ವೆಬ್ಸೈಟ್ ಲೋಗೋನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಸೈಟ್ ನೇಮ್, ನಾನು ಕನ್ನಡ ನ್ಯೂಸ್ ಅಂತ ನನ್ನ ಸೈಟ್ ನೇಮ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ದು URL ಅನ್ನ ಹಾಕ್ಬೇಕು. ಸೊ ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿ. ಇಲ್ಲಿ ನೀವೇನಪ್ಪಾ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಯಾವ್ದ್ರಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ವರ್ಡ್ ಪ್ರೆಸ್ ಅಲ್ಲಿ ಆಗಿತ್ತಂದ್ರೆ ವರ್ಡ್ ಪ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೇಕು ನೀವು. ಸೊ ಈ ತರ ಮಾಡ್ಕೊಂಡು ಇದು ಆಟೋಮೆಟಿಕ್ ತಗೊಳುತ್ತೆ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲೊಂದು ಕೋಡ್ ಬರುತ್ತೆ. ಇಲ್ಲಿ ನೋಡ್ಬೋದು, ಕಾಪಿ ಅಂಡ್ ಪೇಸ್ಟ್ ಜಾವಾ ಸ್ಕ್ರಿಪ್ಟ್ ಸ್ನಿಪೆಟ್ ಬಿಲೋ ದ ಹೆಡರ್ ಆಫ್ ಯುವರ್ ಸೈಟ್. ಇದೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಲಾಗರ್ ಸೈಟ್ ಅಲ್ಲಿ ಹೆಡರ್ ಅಲ್ಲಿ ಪೇಸ್ಟ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಅನ್ನೋದನ್ನ ನಾನು ತೋರಿಸ್ತೀನಿ. ಜಸ್ಟ್ ಇದನ್ನ ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಬ್ಲಾಗರ್ಗೆ ಬನ್ನಿ. ಸೊ ಬ್ಯಾಕ್ ಎಂಡ್ಗೆ ಬಂದ್ಬಿಟ್ಟು ಇಲ್ಲಿ ಥೀಮ್ಗೆ ಬನ್ನಿ. ಥೀಮ್ಸ್ಗೆ ಬಂದ್ಬಿಟ್ಟು ಇಲ್ಲಿ ಕಸ್ಟಮೈಸ್ ಅಂತ ಇದೆ. ಸೊ ಇಲ್ಲಿ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ HTML ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ನಾನು ಹಾಕಿದೆ ಸರ್ ಬರ್ತಾ ಇಲ್ಲ ಅಂತ ಹೇಳೋದು ಬೇಡ. ಇಲ್ಲಿ ನೋಡ್ಬೋದು ಹೆಡ್ ಅಂತ ಇದೆ. ಸೊ ಹೆಡ್ ಅಂತ ಕ್ಲಿಕ್ ಮಾಡ್ಕೊಂಡು ಎಂಟರ್ ಕೊಡಿ. ಸೊ ಎಂಟರ್ ಕೊಟ್ಬಿಟ್ಟು ಆ ಒಂದು ಕೋಡ್ ಏನಿದೆ ಅದನ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಏನ್ ಮಾಡಿ, ಸೇವ್ ಮಾಡಿ ಡೈರೆಕ್ಟ್ ಆಗಿ. ಸೊ ಸೇವ್ ಆದ ಮೇಲೆ ನೋಡ್ಬೋದು ಪ್ರೊಸೆಸಿಂಗ್ ಅಂತ ಇದೆ, ಅಪ್ಡೇಟೆಡ್ ಸಕ್ಸಸ್ಫುಲಿ. ಸೊ ಸಕ್ಸಸ್ಫುಲಿ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಇವಾಗ ನಮ್ಮ ಒಂದು ಬ್ಲಾಗರ್ಗೆ ಇಂಟಿಗ್ರೇಷನ್ ಆಗಿರುತ್ತೆ. ಸೊ ಒಂದ್ಸಾರಿ ಏನಪ್ಪಾ ಅಂತಂದ್ರೆ ನಮ್ಮ ಬ್ಲಾಗ್ ಅನ್ನ ಓಪನ್ ಮಾಡ್ಕೊಂಡು ರಿಪ್ಲೇಸ್ ಮಾಡ್ಕೊಂಡು ನೋಡೋಣ ಯಾವ ತರ ಅದು ಪಾಪ್ಅಪ್ ಬರುತ್ತೆ ಅನ್ನೋದನ್ನ. ನೋಡ್ಬೋದು ಅಲ್ಲಿ ನನ್ನ timesofhindu.co.in ಯಾವ ತರ ಪಾಪ್ಅಪ್ ಬಂದಿತ್ತಲ್ಲ, ಸೊ ಅದೇ ತರ ಪಾಪ್ಅಪ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಒಂದು ಬ್ಲಾಗರ್ಗೂ ಕೂಡ ಪಾಪ್ಅಪ್
ಅಂದ್ರೆ ವೆಬ್ ಪುಷ್ ನೋಟಿಫಿಕೇಶನ್ಗೋಸ್ಕರ ಪಾಪ್ ಒಂದು ಹಾಕೋಬಹುದು. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಬ್ಲಾಗರ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನಿಮ್ಮ ಬ್ಲಾಗ್ ನೀವೇನಾದ್ರೂ ಹೊಸ ಪೋಸ್ಟ್ ಹಾಕಿದ್ರಪ್ಪ ಅಂತಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಹೋಗುತ್ತೆ. ಸೊ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ಹೋದಾಗ ಅವರು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ನಿಮ್ಮ ಒಂದು ಬ್ಲಾಗಿಗೆ ಒಂದು 500 ಜನ ಸಬ್ಸ್ಕ್ರೈಬರ್ಸ್ ಇದ್ರು ಅನ್ಕೊಡಿ. ಸೊ ಯಾವ್ದಾದ್ರು ಹೊಸ ಪೋಸ್ಟ್ ಹಾಕಿದಾಗ 500 ಜನರಲ್ಲಿ 200 ಜನ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಆವಾಗ ಏನಾಗುತ್ತೆ, ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಡಿಸ್ಕವರ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ, ಈ ಒಂದು ಪುಷ್ ನೋಟಿಫಿಕೇಶನ್ ಅನ್ನು ಹಾಕೊಂಡು ಇಟ್ಟಿರಿ. ಇದು ಫ್ರೀ ಇದೆ, ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಫ್ರೀ ಇದೆ, ನೀವು ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ಬ್ಲಾಗರ್ಗೆ ಪುಷ್ ನೋಟಿಫಿಕೇಶನ್ ಅನ್ನು ಹಾಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇದೇ ತರಹದ ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ನೋಡ್ತಾರೆ ಅವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ನಾನು ಇನ್ನೂ ಹೆಚ್ಚಿನ ಒಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಸ್ನ ಮಾಡೋದಕ್ಕೆ ನನಗೂ ಒಂದು ಮೋಟಿವೇಟ್ ಆಗ್ತೀನಿ ನಾನು. ಬಟ್ ಏನಪ್ಪಾ ಅಂತಂದ್ರೆ ನೀವು ಜಾಸ್ತಿ ಜನ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋಸ್ನ ನೋಡ್ತಾರೆ, ಅದಕ್ಕೆ ಒಂದು ಬೇಜಾರಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.